ಮೆಕ್ಯಾನಿಕಲ್ ರಾಕಿ ಇದು ವೈಶಾಖ್ ಆ್ಯಂಡ್ ಮೀನಾಕ್ಷಿ ಚೌಧರಿ ಹಾಗೆ ಶ್ರದ್ಧಾ ಶ್ರೀನಿವಾಸ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾನ ನೋಡಿದಂತೂ ಆಯಿತು. ಬನ್ನಿ ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾದ ಹೀರೋ ರಾಕಿ ಮೆಕ್ಯಾನಿಕ್ ಆಗಿರ್ತಾನೆ. ಅವನದೇ ಆದಂತಹ ಒಂದು ಗ್ಯಾರೇಜ್ ಇರುತ್ತೆ. ಒಂದು ಟೈಮಲ್ಲಿ ತನ್ನ ಗ್ಯಾರೇಜನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆಗ ಅವನಿಗೆ ತುಂಬ ದುಡ್ಡು ಅವಶ್ಯಕತೆ ಇರುತ್ತೆ. ಆಗ ಅವನಿಗೆ ಇನ್ಸೂರೆನ್ಸ್ ಹೆಸರಿನಲ್ಲಿ ಒಂದು ದೊಡ್ಡ ಫ್ರಾಡ್ ಮಾಡೋಕ್ಕೆ ಒಂದು ಗ್ಯಾಂಗ್ ಮುಂದೆ ಬರುತ್ತೆ. ಆ ಗ್ಯಾಂಗ್ ಯಾವುದು, ಹಾಗೆ ರಾಕಿ ಈ ಗ್ಯಾಂಗಿಂದ ಮೋಸ ಹೋಗ್ತಾನೋ ಇಲ್ವೋ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಬೇಸಿಕಲಿ ಇದರಲ್ಲಿ ನನಗೆ ಇಷ್ಟವಾಗಿದ್ದು ಏನಂದರೆ ಇದರ ಸೆಕೆಂಡ್ ಹಾಫ್. ಆದರೆ ಫಸ್ಟ್ ಹಾಫ್ ಅಂತೂ ಅದೇ ರೊಟೀನ್ ಸ್ಕ್ರೀನ್ ಪ್ಲೇ ಆ್ಯಂಡ್ ರೈಟಿಂಗ್ ಅಷ್ಟೇ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಥ್ರಿಲ್ಲಿಂಗ್ ಎಪಿಸೋಡ್ಗಳು ತುಂಬ ಸಖತ್ತಾಗಿತ್ತು ಅಂತೀನಿ. ಹಾಗೆ ಅವುಗಳಿಗೆ ಒಂದು ಪ್ರಾಪರ್ ಎಕ್ಸ್ಪ್ಲನೇಷನ್ ಇರುತ್ತೆ. ಈ ರೀತಿ ಜಾನರ್ ಇರೋ ಕತೆಗಳು ಆಡಿಯನ್ಸ್ಗೆ ಬಹಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಹಾಗೆ ಫಸ್ಟ್ ಹಾಫ್ನಲ್ಲಿ ಸ್ಟೋರಿ ಸಿಂಪಲ್ ಆಗಿರುತ್ತೆ, ಎಲ್ಲೂ ಕೂಡ ಹೊಸತನ ಅಂತ ಕಾಣೋದಿಲ್ಲ. ಆದರೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಕಂಪೇರಿಟಿವ್ಲಿ ಬೆಟರ್ ದೆನ್ ಅಂತೀನಿ. ಇನ್ನೂ ಕೂಡ ಈ ಕಥೆಯನ್ನು ತುಂಬ ಎಂಗೇಜಿಂಗ್ ಆಗಿ ಹಾಗೆ ಕ್ಯಾಟ್ ಅಂಡ್ ಮೌಸ್ ಗೇಮ್ ಆಗಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಇಟ್ಸ್ ಓಕೆ. ಸಿನಿಮಾ ಟೀಮ್ ಹೇಳಿದ ಹಾಗೆ ಇದರಲ್ಲಿ ಎಮೋಷ್ನಲ್ ಅಂತ ಅಷ್ಟೇನು ವರ್ಕ್ ಆಗಿಲ್ಲ ಅಂತೀನಿ. ಈಗಿನ ಸಿಚುವೇಶನ್ಗೆ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸಿನಿಮಾ ಸೆಕೆಂಡ್ ಹಾಫ್ ಮಾತ್ರ ಫುಲ್ ಎಂಗೇಜಿಂಗ್ ಆಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ನಾರ್ಮಲ್ ಆಗಿ ಎಂಡ್ ಮಾಡಿದ್ದಾರೆ ಅನಿಸ್ತು. ಇನ್ನು ನೆಗೆಟಿವ್ ಅನಿಸಿದ್ದು ಅಂತ ಹೇಳೋದಾದ್ರೆ, ಫಸ್ಟ್ ಹಾಫ್ ಅಂತೂ ಸಿಂಪಲ್ ಆಗಿ ವೆರಿ ಸಿಲ್ಲಿ ಆಗಿತ್ತು ಅಂತೀನಿ. ಅದೇ ರೊಟೀನ್ ರಂಬಲವಾಗಿತ್ತು. ಹಾಗೆ ತುಂಬ ಅನ್ವಾಂಟೆಡ್ ಸೀನ್ಸ್ಗಳಿತ್ತು. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಎಮೋಷನ್ ಸೀನ್ಸ್ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಹೇಳ್ತಾನೆ ಹೋದ್ರೆ ಸಿನಿಮಾದಲ್ಲಿ ತುಂಬಾ ಲೂಪ್ ಹೋಲ್ಗಳಿವೆ. ನನಗೆ ಮೇಜರ್ ಆಗಿ ಅನಿಸಿದ್ದು ಇವುಗಳು ಅಷ್ಟೇ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿದೆ ಅಂತ ಹೇಳೋದಾದ್ರೆ, ಇಟ್ ಈಸ್ ಎ ಓಕೆ ಮೂವಿ ಅಂತೀನಿ. ಜಸ್ಟ್ ಒನ್ ಟೈಮ್ ವಾಚಬಲ್ ಅಂತೀನಿ ಅಷ್ಟೇ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ದಟ್ಸ್ ಇಟ್ ಗೈಸ್. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.